ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಫೋಕಸ್ ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ಇಂದು LBA ಬೇಸಲ್ಲಿ ಇರುವಂತಹ ವಿಡಿಯೋ 4 ಎಷ್ಟು ಹೇಳ್ರಿ ವಿಡಿಯೋ 4 ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಹಿಂದಿನ ವಿಡಿಯೋಗಳನ್ನ ನೋಡಿಲ್ಲ ನೋಡಿ ಅದರ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನೋಡಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನೋಡಿ ಭಾರತದ ಪ್ರಮುಖ ಕೈಗಾರಿಕೆಗಳು ಈ ಪಾಠದಲ್ಲಿ 1 ಅಂಕದ ಪ್ರಶ್ನೆ ಇರುತ್ತೆ, ಅದಕ್ಕೆ 1 ಅಂಕ ಇರುತ್ತೆ. ಅಂತಹ ಒಂದೇ ಪ್ರಶ್ನೆಗಳನ್ನ ನಾನು ಇಂದು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ, ಜೊತೆಗೆ ಉತ್ತರ ಸಹಿತ ಎಕ್ಸ್ಪ್ಲೇನ್ ಸಹಿತ ನೋಡ್ತಾ ಹೋಗೋಣ. ಸೊ 1ನೇ ಕ್ವೆಶನ್, ಭಾರತದ ಪ್ರಥಮ ಉಕ್ಕಿನ ನೋಡಿ ಕೇಳೋಣ ಕ್ಲಿಯರ್, ಪ್ರಥಮ ಉಕ್ಕಿನ ಕೈಗಾರಿಕೆ ಎಲ್ಲಿ ಸ್ಥಾಪನೆ ಆಯಿತು ಅಂತ ಕೇಳೋಣ. ಸೊ ಪ್ರಥಮ ಉಕ್ಕಿನ ಕೈಗಾರಿಕೆ ಪಶ್ಚಿಮ ಬಂಗಾಳದ ಕುಲ್ಟಿಯಲ್ಲಿ ಸ್ಥಾಪನೆ ಆಯಿತು. ಎಲ್ಲಿ ಸ್ಥಾಪನೆ ಆಯಿತು? ಕುಲ್ಟಿಯಲ್ಲಿ ಸ್ಥಾಪನೆ ಆಯಿತು. ಇಂತಹ ಪ್ರಶ್ನೆಗಳು ನಿಮ್ಮ ಒಂದು ಅಂಕದ 2 ಮತ್ತೆ 1ನೇ ಮೇನು ಮತ್ತೆ 2ನೇ ಮೇನಲ್ಲಿ ಬರುವಂತಹ ಪ್ರಶ್ನೆಗಳು ಇವಾಗಿರ್ತವೆ. ಇವುಗಳನ್ನ ಸರಿಯಾಗಿ ನೋಡ್ಕೊಳ್ಳಿ, ಓದ್ಕೊಳ್ಳಿ, ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೋಡಿ 2ನೇ ಕ್ವೆಶನ್, ಭಾರತದ ಮ್ಯಾಂಚೆಸ್ಟರ್ ಎಂದು ಯಾವುದನ್ನ ಕರೆಯುವರು? ಭಾರತದ ಮ್ಯಾಂಚೆಸ್ಟರ್ ಎಂದು ಯಾವುದನ್ನು ಕರೀತಾರೆ ಅಂದ್ರೆ ಮುಂಬೈ ಸಿಟಿಯನ್ನ ಕರೆಯುತ್ತಾರೆ. 3ನೇ ಕ್ವೆಶನ್, ಭಾರತದ ಸಿಲಿಕಾನ್ ಕಣಿವೆ ಎಂದು ಯಾವುದನ್ನ ಕರೆಯುತ್ತಾರೆ? ಭಾರತದ ಸಿಲಿಕಾನ್ ಕಣಿವೆ ಅಂತ ಅಂದ್ರೆ ಅದು ಬೆಂಗಳೂರು. ನೆಕ್ಸ್ಟ್, ಇಸ್ರೋ ಯಾವಾಗ ಸ್ಥಾಪನೆ ಆಗಿದ್ದು? ಇಸ್ರೋ ಯಾವಾಗ ಸ್ಥಾಪನೆ ಆಗಿದ್ದು ಅಂದ್ರೆ 1969ರಲ್ಲಿ 1969ರಲ್ಲಿ ಇಸ್ರೋ ಸ್ಥಾಪನೆ ಆಯಿತು. 5ನೇ ಕ್ವೆಶನ್, ಚಂದ್ರನ ದಕ್ಷಿಣ ಧ್ರುವದ ಬಳಿ ಉಪಗ್ರಹ ಇಳಿಸಿದ ಮೊದಲ ದೇಶ ಯಾವುದು ಅಂದ್ರೆ ಭಾರತ ದೇಶ. ಸೊ ಹಾಗಾದ್ರೆ ಕೈಗಾರಿಕೆ ಎಂದರೇನು? ಕೈಗಾರಿಕೆ ಎಂದರೆ ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುವ ಮಾನವನ ಎಲ್ಲಾ ಉದ್ಯೋಗಗಳನ್ನ ಕೈಗಾರಿಕೆ ಎಂದು ಕರೆಯುತ್ತೇವೆ. ಎಂತ ಕರಿತೀವಿ? ಕೈಗಾರಿಕೆ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಕ್ವೆಶನ್, 7ನೇದು, ಕೈಗಾರಿಕಾ ವಲಯ ಅಥವಾ ಕೈಗಾರಿಕಾ ಪ್ರದೇಶ ಎಂದರೇನು? ನೋಡ್ರಿ, ಕೈಗಾರಿಕೆಗಳು ಹೆಚ್ಚು ಕೇಂದ್ರೀಕೃತವಾಗಿರುವ ಪ್ರದೇಶಗಳನ್ನ ಕೈಗಾರಿಕಾ ವಲಯ ಅಥವಾ ಕೈಗಾರಿಕಾ ಪ್ರದೇಶ ಎಂದು ಕರೆಯುವರು. ಎರಡೂ ಸಹಿತ ಒಂದೇ ಆನ್ಸರ್ ಆಗಿರುತ್ತೆ. ಕೈಗಾರಿಕಾ ವಲಯ ಅಂದ್ರೂ ಸಹಿತ ಇದೇ ಆನ್ಸರು, ಕೈಗಾರಿಕಾ ಪ್ರದೇಶ ಅಂದ್ರೂ ಸಹಿತ ಇದೇ ಆನ್ಸರ್. ಸೊ ನೆಕ್ಸ್ಟ್ 8ನೇ ಕ್ವೆಶನ್, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನ ಮೂಲ ಕೈಗಾರಿಕೆ ಎಂದು ಏಕೆ ಕರೀತಾರೆ? ವೆರಿ ಇಂಪಾರ್ಟೆಂಟ್ ಕ್ವೆಶನ್, ಎಕ್ಸ್ಪರ್ಟ್ ಕ್ವೆಶನ್ ಇದು. ಮೂಲ ಕೈಗಾರಿಕೆ ಅಂತ ಹೇಳಿ ಈ ಒಂದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಕರೀತಾರೆ. ಏಕೆ? ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ. ಸೊ ಉತ್ತರ ಈ ರೀತಿ ಇದೆ. ಈ ಕೈಗಾರಿಕೆಯು ಯಂತ್ರೋಪಕರಣ, ರೈಲ್ವೆ, ಹಡಗು ನಿರ್ಮಾಣದಂತಹ ವಿದ್ಯುತ್ ಯೋಜನೆ, ನೀರಾವರಿ ಯೋಜನೆ, ಕಟ್ಟಡ ನಿರ್ಮಾಣ, ಗೃಹ ನಿರ್ಮಾಣ ಮುಂತಾದ ಹಲವು ಕೈಗಾರಿಕೆಗಳಿಗೆ ಅಗತ್ಯವಾದಂತಹ ಕಚ್ಚಾ ವಸ್ತುವನ್ನು ಒದಗಿಸುವುದರಿಂದ ಇದನ್ನ ಉಕ್ಕಿನ ಮತ್ತು ಕಬ್ಬಿಣದ ಕೈಗಾರಿಕೆನ ಮೂಲ ಕೈಗಾರಿಕೆ ಎಂದು ಕರೆಯುತ್ತಾರೆ. ಬಹಳ ಇಂಪಾರ್ಟೆಂಟ್ ಕ್ವೆಶನ್ ಇದು, ನೋಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 9ನೇ ಕ್ವೆಶನ್, ಜವಳಿ ಕೈಗಾರಿಕೆ ಎಂದರೇನು? ವಿವಿಧ ಬಗೆಯ ನಾರುಗಳಿಂದ ಬಟ್ಟೆಯನ್ನ ತಯಾರಿಸುವುದನ್ನು ನಾವೇನಂತ ಕರಿತೀವಿ? ಜವಳಿ ಕೈಗಾರಿಕೆ ಅಂತ ಕರಿತೀವಿ. ನೆಕ್ಸ್ಟ್ 10ನೇದು ಕ್ವೆಶನ್, ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಏಕೆ ಕರೀತಾರೆ? ಅಲ್ಲಿ ಅತಿ ಹೆಚ್ಚು ಹತ್ತಿ ಗಿರಣಿಗಳು ಇರುವುದರಿಂದ ಅದನ್ನ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ಈ ಕ್ವೆಶನ್, ಭಾರತದ ಮ್ಯಾಂಚೆಸ್ಟರ್ ಅಂತ ಯಾವ ಸಿಟಿ ಕರೀತಾರೆ ಅಂದ್ರೆ ಮುಂಬೈ ಅಂತ ಕರೀತಾರೆ. ಅದನ್ನ ಎಂದು ಕರೆಯಲು ಕಾರಣವೇನು ಅಂತ ಅಂದಾಗ ನೀವು ಅತಿ ಹೆಚ್ಚು ಅಲ್ಲಿ ಹತ್ತಿ ಗಿರಣಿಗಳು ಇದಾವೆ ಅಂತ ಆನ್ಸರ್ನ ಬರೆದ್ರೆ ನಿಮಗೆ ಅಂಕ ಸಿಗೋದುಂಟು. ಅರ್ಥ ಆಯ್ತಾ? 11ನೇ ಕ್ವೆಶನ್, ಭಾರತದ ಮೊದಲ ಕಾಗದದ ಕೈಗಾರಿಕೆ ಎಲ್ಲಿ ಸ್ಥಾಪನೆ ಆಯಿತು? ಅದು ಪಶ್ಚಿಮ ಬಂಗಾಳದ ಶೇರಂಪುರದಲ್ಲಿ ಸ್ಥಾಪನೆ ಆಯಿತು. ಸೊ 12ನೇ ಕ್ವೆಶನ್, ಜ್ಞಾನ ಆಧಾರಿತ ಕೈಗಾರಿಕೆ ಎಂದರೇನು? ಸೊ ಮಾನವನ ಜ್ಞಾನವೇ ಆಧಾರವಾಗಿರುವ ಮಾಹಿತಿ ಮತ್ತು ತಂತ್ರಜ್ಞಾನ ಕೈಗಾರಿಕೆಯನ್ನು ಜ್ಞಾನ ಆಧಾರಿತ ಕೈಗಾರಿಕೆ ಎಂದು ಕರೆಯುವರು. ಸೊ ನೆಕ್ಸ್ಟ್ 13ನೇ ಕ್ವೆಶನ್, ಜ್ಞಾನ ಆಧಾರಿತ ಕೈಗಾರಿಕೆಗೆ ಈ ಹೆಸರು ಬರಲು ಕಾರಣವೇನೆಂದರೆ ಮಾನವನ ಜ್ಞಾನವೇ ಆಧಾರವಾಗಿರುವುದರಿಂದ ಅದನ್ನ ಜ್ಞಾನ ಆಧಾರಿತ ಕೈಗಾರಿಕೆ ಎಂದು ಹೆಸರು ಬರಲು ಕಾರಣವಾಗಿದೆ. ನೆಕ್ಸ್ಟ್ 14ನೇ ಕ್ವೆಶನ್, 14, ಭಾರತದ ಸರ್ಕಾರ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಗಳನ್ನು ಏಕೆ ಸ್ಥಾಪಿಸಿದೆ? ಭಾರತ ಸರ್ಕಾರ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಗಳನ್ನು ಏಕೆ ಸ್ಥಾಪಿಸಿದೆ ಅಂದ್ರೆ ಸಾಫ್ಟ್ವೇರ್ ಉದ್ಯಮದ ಬೆಳವಣಿಗೆಯನ್ನ ಪ್ರೋತ್ಸಾಹಿಸಿ ರಫ್ತನ್ನು ಉತ್ತೇಜಿಸಲು ಸಾಫ್ಟ್ವೇರ್ ಕಂಪನಿಗಳನ್ನ ಟೆಕ್ನಾಲಜಿ ಪಾರ್ಕ್ಗಳನ್ನು ಸ್ಥಾಪನೆ ಮಾಡಿದೆ. 15ನೇ ಕ್ವೆಶನ್, ಭಾರತದ ಸಿಲಿಕಾನ್ ಕಣಿವೆ ಎಂದು ಬೆಂಗಳೂರನ್ನು ಕರೆಯಲು ಕಾರಣವೇನು? ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕೇಂದ್ರವಾಗಿರುವುದರಿಂದ ಅದನ್ನ ಸಿಲಿಕಾನ್ ಸಿಟಿ ಅಥವಾ ಸಿಲಿಕಾನ್ ವ್ಯಾಲಿ ಅಂತಲೂ ಸಹಿತ ಕರೀತಾರೆ. ಇಸ್ರೋ ಕೇಂದ್ರದ ಕಚೇರಿ ಇಲ್ಲಿದೆ. ಇಸ್ರೋ ಕೇಂದ್ರ ಕಚೇರಿ ಬೆಂಗಳೂರಲ್ಲಿದೆ. 1969ರಲ್ಲಿ ಇಸ್ರೋ ಸ್ಥಾಪನೆ ಆಗಿದೆ. ಮೇಲ್ಗಡೆ ಇರುವಂತಹ ಕ್ವೆಶನ್ ಇದಾಗಿದ್ದು. ನೆಕ್ಸ್ಟ್ 17ನೇ ಕ್ವೆಶನ್, ಇಸ್ರೋದ ಮೊದಲ ಅಧ್ಯಕ್ಷರು ಯಾರು?
ವೆರಿ ಕ್ಲಿಯರ್. ಫಸ್ಟ್ ಚೇರ್ಮನ್ ಯಾರಪ್ಪ ಅಂದರೆ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ. ಸೊ ನೆಕ್ಸ್ಟು ಚಾಪ್ಟ್ರು ಗ್ರಾಮೀಣಾಭಿವೃದ್ಧಿ. ಯಾವ್ದು ಹೇಳ್ರಿ? ಗ್ರಾಮೀಣಾಭಿವೃದ್ಧಿ. ಒಂದು ಅಂಕದ ಪ್ರಶ್ನೆ ಈ ಪಾಠದಲ್ಲಿ ಬರುವುದುಂಟು. ಸೊ 1ನೇ ಕ್ವಶನ್ನು, ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಯಾರು? ಆ ಒಂದು ಮಾಹಿತಿ ಅಥವಾ ಸ್ಟೇಟ್ಮೆಂಟ್ ಅನ್ನು ಕೊಟ್ಟವರು ಮಹಾತ್ಮ ಗಾಂಧೀಜಿಯವರು. ನೆಕ್ಸ್ಟ್, ಸಂವಿಧಾನದ ಎಷ್ಟನೇ ತಿದ್ದುಪಡಿ ಮೂಲಕ ಏಕರೂಪ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು? ಏಕರೂಪ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ 73ನೇ ತಿದ್ದುಪಡಿ ತರೋದ್ರ ಮೂಲಕ ಏನಾಯಿತು? ಆ ಒಂದು ಏಕರೂಪ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ನಾವು ಜಾರಿ ತಂದೆವು. ಸೊ ನೆಕ್ಸ್ಟ್ 3ನೇ ಕ್ವಶನ್, ಪಂಚಾಯತ್ ರಾಜ್ ಸಂಸ್ಥೆಗಳು ಯಾವ ತತ್ವದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ ಅಂದ್ರೆ ಪ್ರಜಾಪ್ರಭುತ್ವ ತತ್ವದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ. ಭಾರಿ ಇಂಪಾರ್ಟೆಂಟ್ ಕ್ವಶನ್, ನೋಡು ಅಪ್ಡೇಟ್ ಸಹಿತ ಬರುವಂತ ಉಂಟು ಇದು. ಸೊ ನೆಕ್ಸ್ಟ್ ನೋಡ್ರಿ 4ನೇ ಕ್ವಶನ್, ಗ್ರಾಮಗಳ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲು ಜಾರಿಗೆ ತಂದಿರುವ ಯೋಜನೆ ಸುವರ್ಣ ಗ್ರಾಮೋದಯ ಯೋಜನೆ. ಯಾವ್ದು ಹೇಳ್ರಿ? ಸುವರ್ಣ ಗ್ರಾಮೋದಯ ಯೋಜನೆ. 5ನೇ ಕ್ವಶನ್, ಗ್ರಾಮೀಣ ಬಡ ಮಹಿಳೆಯರನ್ನು ಸಂಘಟಿಸಲು ಮತ್ತು ಅವರ ಆರ್ಥಿಕತೆಯ ಸ್ವಾವಲಂಬಿಗಳಾಗಿ ಮಾಡಲು ಯಾವುದನ್ನು ಅಸ್ತಿತ್ವಕ್ಕೆ ತರಲಾಗಿದೆ ಅಂದ್ರೆ ಮಹಿಳಾ ಸ್ವಸಹಾಯ ಸಂಘ ಅಥವಾ ಸ್ತ್ರೀ ಶಕ್ತಿ ಸಂಘ. ನೆಕ್ಸ್ಟ್ 6ನೇದು, ಗ್ರಾಮ ಸ್ವರಾಜ್ಯ ಕಲ್ಪನೆಯನ್ನ ನೀಡಿದವರು ಯಾರು? ಗ್ರಾಮ ಸ್ವರಾಜ್ಯ ಕಲ್ಪನೆಯನ್ನು ನೀಡಿದವರು ಮಹಾತ್ಮ ಗಾಂಧೀಜಿಯವರು. ಅಧಿಕಾರ ವಿಕೇಂದ್ರೀಕರಣ ಎಂದರೇನು? ಸೊ ಅಧಿಕಾರ ವಿಕೇಂದ್ರೀಕರಣ ಅಂದ್ರೆ ಪ್ರತಿಯೊಂದು ಹಳ್ಳಿಯ ಆಡಳಿತದ ಅಧಿಕಾರ ಹಾಗೂ ಹಳ್ಳಿಯ ಅಭಿವೃದ್ಧಿಯ ಜವಾಬ್ದಾರಿಯನ್ನ ಜನರಿಗೆ ವಹಿಸಿಕೊಡುವುದು ಅಧಿಕಾರ ವಿಕೇಂದ್ರೀಕರಣ ಎನ್ನುವರು. ನೆಕ್ಸ್ಟ್ 8ನೇ ಕ್ವಶನ್, ಗ್ರಾಮೀಣಾಭಿವೃದ್ಧಿ ಎಂದರೇನು? ಗ್ರಾಮೀಣ ಜನರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸ್ಥಿತಿಗತಿಗಳನ್ನ ಉನ್ನತೀಕರಿಸುವುದೇ ಗ್ರಾಮೀಣಾಭಿವೃದ್ಧಿಯ ಮೂಲ ಉದ್ದೇಶ ಅಥವಾ ಗ್ರಾಮೀಣಾಭಿವೃದ್ಧಿ ಎನ್ನುವರು. 9ನೇ ಕ್ವಶನ್, ವಸತಿಹೀನರಿಗೆ ವಸತಿ ಕಲ್ಪಿಸುವ ಇರುವ ಯೋಜನೆಗಳಿಗೆ ಉದಾಹರಣೆ ಕೊಡಿ ಅಂತಿದ್ದಾರೆ. ಸೊ ಅಂತಹ ಒಂದು ಯೋಜನೆಗಳು ಆಶ್ರಯ ಯೋಜನೆ, ಇಂದಿರಾ ಆವಾಸ್ ಯೋಜನೆ, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ, ಬಸವ ಯೋಜನೆ, ಮತ್ತೆ ಅಂಬೇಡ್ಕರ್ ವಸತಿ ಯೋಜನೆ, ವಾಲ್ಮೀಕಿ ವಸತಿ ಯೋಜನೆ. ಇವು ಭಾರತದಲ್ಲಿರುವಂತಹ ವಸತಿಹೀನರಿಗೆ ವಸತಿ ಕಲ್ಪಿಸುವ ಯೋಜನೆಗಳು. ಸೊ ನೆಕ್ಸ್ಟ್ 10ನೇ ಕ್ವಶನ್, ಆಶ್ರಯ ಯೋಜನೆಗೆ ಜಾರಿಗೆ ತಂದ ಉದ್ದೇಶವೇನು? ಆಶ್ರಯ ಯೋಜನೆ ಜಾರಿಗೆ ತಂದಿರುವ ಉದ್ದೇಶ ವಸತಿಹೀನರಿಗೆ ವಸತಿಯನ್ನ ಕಲ್ಪಿಸಿತು. ನೆಕ್ಸ್ಟ್ 11ನೇ ಕ್ವಶನ್, ಸೊ ನೋಡ್ರಿ 1993ರಲ್ಲಿ ಸಂವಿಧಾನಕ್ಕೆ 73ನೇ ತಿದ್ದುಪಡಿ ತಂದ ಉದ್ದೇಶ ಏಕರೂಪ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಜಾರಿಗೊಳಿಸಲಾಯಿತು. ಸೊ ನೆಕ್ಸ್ಟ್ ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ. ನೋಡ್ರಿ ಭಾರತದಲ್ಲಿ ಹಣಕಾಸು ವರ್ಷ ಯಾವ ದಿನದಂದು ಮುಕ್ತಾಯವಾಗುತ್ತದೆ ಅಂತ ಅಂದ್ರೆ ಮಾರ್ಚ್ 31ಕ್ಕೆ ಮುಕ್ತಾಯವಾಗುತ್ತೆ. ಕೇಂದ್ರ ಸರ್ಕಾರದ ಆಯವ್ಯಯನ್ನ ಮಂಡಿಸುವವರು ಕೇಂದ್ರ ಹಣಕಾಸು ಸಚಿವರು. ಯಾರಾಗಿರ್ತಾರೆ ಆ ಸಂದರ್ಭದಲ್ಲಿ? ಕೇಂದ್ರ ಹಣಕಾಸು ಸಚಿವರು ಅದನ್ನ ಪ್ರೆಸೆಂಟ್ ಮಾಡ್ತಾರೆ ಬಜೆಟ್ ಅನ್ನ. ನೆಕ್ಸ್ಟ್ 3ನೇದು, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಸಾಮಾನ್ಯವಾಗಿ ಯಾವ ಆಯವ್ಯಯನ್ನ ಮಂಡಿಸುತ್ತಾರೆ ಅಂತ ಹೇಳ್ತಾರೆ. ಯಾವ ಆಯವ್ಯಯವನ್ನ ಮಂಡಿಸುತ್ತಾರೆ? ಅವರು ಕೊರತೆಯ ಆಯವ್ಯಯವನ್ನ ಮಂಡಿಸುತ್ತಾರೆ. ಪ್ರತ್ಯೇಕ ತೆರಿಗೆ ಉದಾಹರಣೆ ಕೊಡಿ. ವೃತ್ತಿಪರ ತೆರಿಗೆ, ಕಂಪನಿಗೆ ತೆರಿಗೆ, ಆದಾಯ ತೆರಿಗೆ, ಸಂಪತ್ತಿನ ತೆರಿಗೆ ಇವೆಲ್ಲವೂ ಸಹಿತ ಪ್ರತ್ಯೇಕ ತೆರಿಗೆಗಳಾಗಿವೆ. ಸೊ ನೆಕ್ಸ್ಟ್ 5ನೇ ಕ್ವಶನ್, ಕಡ್ಡಾಯವಾಗಿ ಯಾವ ದಿನಾಂಕಕ್ಕೆ ಮೊದಲೇ ಆಯವ್ಯಯಕ್ಕೆ ಒಪ್ಪಿಗೆಯನ್ನ ಪಡೆಯಬೇಕಾಗುತ್ತೆ ಅಂದ್ರೆ ಮಾರ್ಚ್ 31 ಮೊದಲು ಆ ಒಂದು ದಿನಾಂಕಕ್ಕೆ ಆಯವ್ಯಯವನ್ನ ಒಪ್ಪಿಗೆಯನ್ನ ಪಡೆಯಬೇಕಾಗುತ್ತೆ. ವೈಯಕ್ತಿಕ ಹಣಕಾಸು ಎಂದರೇನು? ವ್ಯಕ್ತಿ ಅಥವಾ ಕುಟುಂಬದ ಆದಾಯಕ್ಕೆ ವೆಚ್ಚ ಮತ್ತು ಸಾಲದ ನಿರ್ವಹಣೆಯನ್ನ ವೈಯಕ್ತಿಕ ಹಣಕಾಸು ಎನ್ನುವರು. ನೆಕ್ಸ್ಟ್ 7ನೇ ಕ್ವಶನ್, ಸರ್ಕಾರದ ಹಣಕಾಸು ನಿರ್ವಹಣೆಯನ್ನ ಏನೆಂದು ಕರೀತಾರೆ ಅಂದ್ರೆ ಸಾರ್ವಜನಿಕ ಹಣಕಾಸು ಎನ್ನುವರು. ಆಯವ್ಯಯ ಎಂದರೇನು? ಸರ್ಕಾರದ ಒಂದು ವರ್ಷದ ಆದಾಯ ಮತ್ತು ವೆಚ್ಚಗಳನ್ನ ಕುರಿತು ತಯಾರಿಸಿದ ಅಂದಾಜು ಪಟ್ಟಿಯನ್ನ ಮುಂಗಡ ಪತ್ರ ಅಥವಾ ಆಯವ್ಯಯ ಎಂದು ಕರೆಯುತ್ತೇವೆ. 9ನೇ ಕ್ವಶನ್, ಕೊರತೆಯ ಆಯವ್ಯಯ ಎಂದರೇನು? ಆಯವ್ಯಯದಲ್ಲಿ ಸರ್ಕಾರದ ಆದಾಯಕ್ಕಿಂತ ವೆಚ್ಚ ಹೆಚ್ಚಾಗಿದೆ, ಅದರನ್ನ ಕೊರತೆಯ ಆಯವ್ಯಯ ಎಂದು ಕರೆಯುತ್ತೇವೆ. 10ನೇದು, ಭಾರತದಂತಹ ದೇಶ ಕೊರತೆಯ ಆಯವ್ಯಯವನ್ನ ಏಕೆ ಮಂಡಿಸುತ್ತದೆ ಅಂತ ಕೇಳ್ತಾನೆ. ಏಕೆಂದ್ರೆ ವೆಚ್ಚವನ್ನ ಹೆಚ್ಚು ಮಾಡಿ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು ಕೊರತೆಯ ಆಯವ್ಯಯವನ್ನ ಭಾರತ ದೇಶ ಮಂಡಿಸುತ್ತದೆ. ನೆಕ್ಸ್ಟ್ ಸಾಮಾಜಿಕ ಸೇವೆಗಳಿಗೆ ಅದು ಉದಾಹರಣೆ ಕೊಡಿ ಅಂತ ಹೇಳಿದ್ರೆ ಸಾಮಾಜಿಕ ಸೇವೆಗೆ 2 ಉದಾಹರಣೆಗಳು ಅಂದ್ರೆ ಶಿಕ್ಷಣ ಸೇವೆ, ಆರೋಗ್ಯ ಸೇವೆ. 12ನೇ ಕ್ವಶನ್, ಯೋಜನೆಯೇತರ ವೆಚ್ಚಕ್ಕೆ ಒಂದು ಉದಾಹರಣೆ ಕೊಡಿ ಅಂತ ಇದ್ದಾರೆ, ಅದು ರಕ್ಷಣಾ ವೆಚ್ಚ ಆಗಿದೆ. ನೆಕ್ಸ್ಟ್ ಮಿತಿಯ ನೀತಿ ಅಥವಾ ಕೋಶೀಯ ನೀತಿ ಎಂದರೇನು? ಸರ್ಕಾರ ತನ್ನ ಆದಾಯಕ್ಕೆ ವೆಚ್ಚ ಸಾಲಕ್ಕೆ ಸಂಬಂಧಿಸಿದಂತೆ ಅನುಸರಿಸುವ ನೀತಿಯೇ ಮಿತಿಯ ನೀತಿ ಎನ್ನುವರು. ಪ್ರತ್ಯಕ್ಷ ತೆರಿಗೆ ಎಂದರೇನು?
ಸೊ ಸರ್ಕಾರದ ಯಾರ ತಲೆಯ ಮೇಲೆ ತೆರಿಗೆಯನ್ನು ವಿಧಿಸುತ್ತದೆಯೋ ಅವರೇ ಆ ಹೊರೆಯನ್ನು ಹೊರುವಂತಿದ್ದರೆ ಅದನ್ನ ಪ್ರತ್ಯಕ್ಷ ತೆರಿಗೆ ಎಂದು ಕರೆಯುತ್ತೇವೆ. ಸೊ ನೆಕ್ಸ್ಟ್ ವ್ಯವಹಾರ ಅಧ್ಯಯನದ ಪಾಠ, ವ್ಯವಹಾರ ಅಧ್ಯಯನ, ಅದರಲ್ಲಿ ಬ್ಯಾಂಕ್ ವ್ಯವಹಾರಗಳು. ಸೊ ಬ್ಯಾಂಕ್ ಎಂಬ ಪದ ಇಟಲಿ ಯಾವ ಪದದಿಂದ ಬಂದಿದೆ? ಬ್ಯಾಂಕೋ ಎಂಬ ಪದದಿಂದ ಬಂದಿದೆ. ಭಾರತದ ಕೇಂದ್ರ ಬ್ಯಾಂಕ್ ಎಂದು ಯಾವ ಬ್ಯಾಂಕ್ ಅನ್ನು ಕರೀತಾರೆ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನ ಕರೀತಾರೆ, RBI. ಒಂದು ನಿಯಮಿತ ಆದಾಯ ಹೊಂದಿರುವ ಹಿರಿಯ ನಾಗರಿಕರು ಪಿಂಚಣಿದಾರರು ಯಾವ ಖಾತೆಯನ್ನು ತೆರೆಯುವುದು ಸೂಕ್ತ ಅಂದರೆ ಉಳಿತಾಯ ಖಾತೆಯನ್ನು ತೆರೆಯುವುದು ಸೂಕ್ತ. 4ನೇ ಕ್ವೆಶ್ಚನ್, ಭವಿಷ್ಯದ ಅವಶ್ಯಕತೆಗಳಾದ ಮಕ್ಕಳ ವಿವಾಹ, ಬೆಲೆ ಬಾಳುವ ವಸ್ತು ಖರೀದಿ, ನೆಲ, ಕಾರು ಮುಂತಾದವನ್ನು ಕೊಳ್ಳಲು ತೆರೆಯಬಹುದಾದ ಖಾತೆ ಯಾವುದು ಅಂದರೆ ಆವರ್ತ ಠೇವಣಿ ಖಾತೆ. ನೆಕ್ಸ್ಟ್ 5ನೇ ಕ್ವೆಶ್ಚನ್, ರಾಷ್ಟ್ರೀಯ ಉಳಿತಾಯ ಪತ್ರವನ್ನು ಯಾವ ಇಲಾಖೆ ನೀಡುತ್ತದೆ ಅಂದರೆ ಅಂಚೆ ಇಲಾಖೆ ನೀಡುತ್ತೆ. ದಿನವೊಂದಕ್ಕೆ ಎಷ್ಟು ಬಾರಿಯಾದರೂ ಹಣ ತುಂಬಲು ಮತ್ತು ಹಣ ಹಿಂಪಡೆಯಲು ಅವಕಾಶ ಇರುವ ಬ್ಯಾಂಕ್ ಖಾತೆ ಯಾವುದು ಅಂದರೆ ಕರೆಂಟ್ ಅಕೌಂಟ್, ಚಾಲ್ತಿ ಖಾತೆ. ನೆಕ್ಸ್ಟ್ 7ನೇ ಕ್ವೆಶ್ಚನ್, ಯಾವ ಬ್ಯಾಂಕ್ ಖಾತೆ ಠೇವಣಿಗಳಿಗೆ ಬ್ಯಾಂಕ್ ಬಡ್ಡಿ ನೀಡದೆ ಸೇವಾ ಶುಲ್ಕ ವಸೂಲಿ ಮಾಡಲಾಗುತ್ತದೆ? ಆ ಬ್ಯಾಂಕ್ ಖಾತೆ ಯಾವುದಂದ್ರೆ ಚಾಲ್ತಿ ಖಾತೆ. 8ನೇದು, ಭಾರತದಲ್ಲಿ ಬ್ಯಾಂಕುಗಳು ಎಲ್ಲಾ ಚಟುವಟಿಕೆಗಳನ್ನ ನಿಯಂತ್ರಿಸುವ ಬ್ಯಾಂಕ್ ಯಾವುದು ಅಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್, RBI. ಜನರು ತಮ್ಮ ಒಡವೆ ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಸಂರಕ್ಷಿಸಲು ಬ್ಯಾಂಕುಗಳಿಂದ ಪಡೆಯುವ ಸೇವೆ ಯಾವುದಂದ್ರೆ ಭದ್ರತಾ ಕಪಾಟು ಸೇವೆ. 10ನೇ ಕ್ವೆಶ್ಚನ್, ಬ್ಯಾಂಕ್ ಪದ ಫ್ರೆಂಚ್ ಭಾಷೆಯ ಯಾವ ಶಬ್ದದಿಂದ ಬಂದಿದೆ? ಬ್ಯಾಂಕ್ ಎಂಬ ಶಬ್ದದಿಂದ ಬಂದಿದೆ. 11ನೇ, RBI ಅನ್ನು ವಿಸ್ತರಿಸಿ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಕಿಸಾನ್ ವಿಕಾಸ್ ಪತ್ರಗಳು ಎಲ್ಲಿ ದೊರಕುತ್ತವೆ ಅಂದ್ರೆ ಅಂಚೆ ಕಚೇರಿಯಲ್ಲಿ ದೊರಕುತ್ತವೆ. ಸೊ ಉದ್ಯಮಶೀಲತೆ ಪಾಠ ಯಾವ್ದು ಹೇಳ್ರಿ? ಉದ್ಯಮಶೀಲತೆ ಪಾಠ. 1 ಅಂಕ 1 ಪ್ರಶ್ನೆ. ಉದ್ಯಮಿ ಪದ ಫ್ರೆಂಚ್ ಭಾಷೆಯ ಯಾವ ಪದದಿಂದ ಬಂದರೆ ಎಂಟರ್ಪ್ರೆಂಡೆ ಎಂಬ ಪದದಿಂದ ಬಂದಿದೆ. ಉದ್ಯಮಿ ಎಂದರೆ ಯಾರು? ಹೊಸ ಕಲ್ಪನೆಯನ್ನ ವ್ಯವಹಾರಗಳಲ್ಲಿ ರೂಢಿಗೆ ತರುವವನೇ ಉದ್ಯಮಿ ಎಂದು ಕರೆಯುತ್ತೇವೆ. ಉದ್ಯಮಶೀಲತೆ ಎಂದರೇನು? ಉದ್ಯಮಿಯು ಉದ್ಯಮಿ ಸ್ಥಾಪಿಸಲು ಕೈಗೊಳ್ಳುವ ಕ್ರಿಯೆಯನ್ನ ಉದ್ಯಮಶೀಲತೆ ಎನ್ನುವರು. ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಸ್ಥಾಪನೆಯ ಉದ್ದೇಶವೇನು? ಸೊ ಗ್ರಾಮೀಣ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸುವುದು ಮತ್ತು ಅವುಗಳ ಆಡಳಿತ ಸಮಗ್ರತೆಯನ್ನ ಕೇಂದ್ರೀಕರಿಸಲು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನ ಸ್ಥಾಪನೆ ಮಾಡುತ್ತಾರೆ. ಓಕೆ, ನೆಕ್ಸ್ಟ್ 5ನೇದು, ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಯಾವ ವರ್ಷ ಸ್ಥಾಪನೆ ಆಗೋದು ಅಂದ್ರೆ 1978ರಲ್ಲಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ನೋಡ್ರಿ, ನಾವು LBA ಬೇಸಲ್ಲಿ ಇರುವಂತಹ ಹೆಚ್ಚು ಕಮ್ಮಿ 100 ಪ್ರಶ್ನೆಗಳಿಗೆ ಉತ್ತರ ಸಹಿತ ಆನ್ಸರ್ ಗಳನ್ನ ನೀಡುವಂತ ಪ್ರಯತ್ನ ಮಾಡಿದೀವಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಕ್ಲಾಸಲ್ಲಿ ಸಿಗೋಣ.